ಓಕೆ, ಕಾಂಗ್ರೆಸ್ ಬಳಿಕ ಈಗ ಡಿಎಂಕೆಗೆ ಎಡಪಕ್ಷಗಳು ಹಾಗೂ ವಿಸಿಕೆ ಕೈಕೊಟ್ಟಿವೆ. ಇವರೆಲ್ಲ ಡಿಎಂಕೆ ಒಕ್ಕೂಟದಲ್ಲಿ ಇದ್ದ ಪಕ್ಷಗಳೇ ಇವೆಲ್ಲ. ಡಿಎಂಕೆ ಜೊತೆ ಮೈತ್ರಿ ಕಳೆದುಕೊಂಡಿವೆ ಸಣ್ಣ ಪುಟ್ಟ ಪಕ್ಷಗಳು. ಅಣ್ಣಾ ಡಿಎಂಕೆ ಜೊತೆ ಸರ್ಕಾರ ರಚನೆ ಯೋಚನೆಯಲ್ಲಿದ್ದು ಡಿಎಂಕೆ. ಈಗ ಡಿಎಂಕೆಗೆ ಶಾಕ್. ಯಾಕೆಂದರೆ ಎಡಪಕ್ಷಗಳು ಸಿಪಿಐ, ಸಿಪಿಎಂ ಮತ್ತು ವಿಸಿಕೆ, ವಿಡುತಲೈ ಚಿರುತೈಗಲ್ ಕಚ್ಚಿ ಅಂತ ಒಂದು ಪಾರ್ಟಿ, ಆ ವಿಸಿಕೆಯಿಂದ ಇಬ್ಬರು ಗೆದ್ದಿದ್ರು. ಸೊ ವಿಸಿಕೆ ಅವರು ಕೂಡ ಈಗ ಡಿಎಂಕೆ ಒಕ್ಕೂಟದಿಂದ ಹೊರಗೆ ಬಂದಿದ್ದಾರೆ. ಯಾವಾಗಲೂ ರಾಜಕೀಯ ಅಂದರೆ ಅಧಿಕಾರದ ಬೆನ್ನತ್ತಿ ಹೋಗ್ತಕ್ಕಂಥವ್ರು ಅಷ್ಟೇ. ಆಮೇಲೆ ಇವೆಲ್ಲ ಸಣ್ಣ ಸಣ್ಣ ಪಕ್ಷಗಳಾಗಿರೋದ್ರಿಂದ ದೊಡ್ಡ ಮಟ್ಟದ ಏನು ಬದಲಾವಣೆಗಳು ಆಗಲ್ಲ. ಅವ್ರು ಯಾವಾಗಲೂ ಹೇಳ್ತಿರ್ತೀನಿ, ಇವರು ಅವಕಾಶಗಳಿಗೆ ಕಾಯ್ತಾ ಇರ್ತಾರೆ. 1, 2, 3 ಗೆದ್ದಂಥವ್ರು ಯಾವ ಪಕ್ಷಕ್ಕೆ ನಮ್ಮ ಅಗತ್ಯ ಬೀಳುತ್ತೆ, ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ ಅಂದರೆ ಇವ್ರಿಗಿರೋ ಡಿಮ್ಯಾಂಡ್ ಇನ್ಯಾರಿಗೂ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಂಡ. ಮಸೂದ್, ಈಗ ಡಿ ಎಂ ಕೆ ಕಥೆ ಏನು ಅಂತ, ಒಂದು ಕಡೆ ಅಣ್ಣಾ ಡಿ ಎಂ ಕೆ ಜೊತೆ ಸೇರಿ ಸರ್ಕಾರ ರಚನೆ ಮಾಡಬೇಕು ಅಂತ ಯೋಚನೆಯಲ್ಲಿತ್ತು, ಸಣ್ಣ ಸಣ್ಣ ಪಾರ್ಟಿಗಳು ಕೈ ಕೊಡ್ತಾ ಇವೆ ಇವಾಗ. ಅರವಿಂದ್, ಡಿ ಎಂ ಕೆ ಏನು ಆಸಕ್ತಿ ಅಷ್ಟೊಂದು ತೋರಿಸ್ತಾ ಇರಲಿಲ್ಲ. ಡಿ ಎಂ ಕೆ ಜೊತೆ ಸೇರಿಕೊಂಡು ವಿಜಯರನ್ನ ದೂರ ಇಟ್ಕೊಂಡು ಸರ್ಕಾರ ಮಾಡಬೇಕು ಅನ್ನುವಂಥ ಆಸಕ್ತಿಯನ್ನು ತೀವ್ರತರವಾಗಿ ತೋರಿಸ್ತಿತ್ತು. ಆದರೆ ಈಗ ಎಲ್ಲ ಒಂದು ಕಡೆ ವಿಜಯ್ ಕಡೆ ಎಡಪಕ್ಷಗಳು ವಾಲಿರೋ ಹಿನ್ನೆಲೆಯಲ್ಲಿ ಡಿ ಎಂ ಕೆ ಇದರ ವಿಚಾರದಲ್ಲಿ ತಟಸ್ಥವಾಗಿದೆ. ಯಾಕೆಂದರೆ ನಿನ್ನೆ ಕೂಡ ಡಿ ಎಂ ಕೆ ಮುಖ್ಯಸ್ಥ ಸ್ಟಾಲಿನ್ ಅವರು ಎಡಪಕ್ಷಗಳಿಗೆ ಒಂದು ಸಂದೇಶ ರವಾನೆ ಮಾಡಿದರು. ನೀವು ಟಿವಿಕೆಗೆ ಬೆಂಬಲ ಕೊಡೋದಾದ್ರೆ ನನ್ನದೇನು ಅಡ್ಡಿ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಿತ್ತು. ಇದು ಪ್ರಜಾಪ್ರಭುತ್ವ, ಯಾರು ಏನೇ ತೀರ್ಮಾನ ಬೇಕಾದರೂ ಮಾಡಬಹುದು ಅನ್ನುವಂಥ ಸಂದೇಶ ರವಾನೆ ಮಾಡಿದರು. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸ್ಟಾಲಿನ್ನ ಪರೋಕ್ಷ ಒಪ್ಪಿಗೆ ಮೇರೆಗೆ ಎಡಪಕ್ಷಗಳು ಹೋಗಿರುವಂಥದ್ದು. ಸ್ಟಾಲಿನ್ ಒಪ್ಪಲಿಲ್ಲ ಅಂದರೆ ಖಂಡಿತವಾಗಿಯೂ ಕೂಡ ಎಡಪಕ್ಷ ಆಗಲಿ, ವಿಸಿಕೆ ಆಗಲಿ, ಅಥವಾ ಮುಸ್ಲಿಂ ಲೀಗ್ ಆಗಲಿ, ಅಥವಾ ಇನ್ಯಾರ ಬೆಂಬಲ ಕೊಡೋರಾಗಲಿ ಡಿಎಂಕೆಯ ಮಿತ್ರ ಪಕ್ಷಗಳು ಸ್ಟಾಲಿನ್ ಅವರ ಸೂಚನೆಯನ್ನು ಧಿಕ್ಕರಿಸಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ವಾತಾವರಣ ಇಲ್ಲಿ ಮನೆ ಮಾಡಿದೆ. ಆದರೆ ಸದ್ಯಕ್ಕೆ ಅವರು ಕೂಡ ಇಂಡಿಪೆಂಡೆಂಟ್ ಪಕ್ಷಗಳಾಗಿರೋ ಹಿನ್ನೆಲೆಯಲ್ಲಿ ಮಿತ್ರ ಪಕ್ಷ ಆದರೂ ಕೂಡ ವಿಜಯ್ ಕಡೆ ವಾಲುವಂತಹ ಲಕ್ಷಣ ಜಾಸ್ತಿ ತೋರಿಸಿದ್ವು. ಅದರ ಭಾಗವಾಗಿಯೇ ಇವತ್ತು ಸಭೆ ಮಾಡಿ ತೀರ್ಮಾನವನ್ನು ಪ್ರಕಟ ಮಾಡಬೇಕಿನ್ನಷ್ಟೇ. ಆದರೆ ವಿಜಯ್ಗೆ ತಮ್ಮ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ತಮ್ಮ ಒಪ್ಪಿಗೆಯನ್ನು ಕೂಡ ಹೇಳಿರೋ ಹಿನ್ನೆಲೆಯಲ್ಲಿ ವಿಜಯ್ ಅವರು ರಾಜ್ಯಪಾಲರ ಪರ್ಮಿಷನ್ ಕೇಳಿಕೊಂಡು ರಾಜಭವನಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿ ಎಂ ಕೆಗೆ ಒಂದು ರೀತಿಯಲ್ಲಿ ಕೈ ಕೊಟ್ಟಂತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಆ ಪರಿಸ್ಥಿತಿ ಸದ್ಯಕ್ಕಿಲ್ಲ. ಆದರೆ ಮಿತ್ರಕೂಟದಿಂದ ಕಾಂಗ್ರೆಸ್ ಯಾವ ರೀತಿ ಬಂತು ಡಿ ಎಂ ಕೆ ಮಿತ್ರಕೂಟದಿಂದ, ಹಾಗೆ ಇವುಗಳು ಕೂಡ ಒಂದು ರೀತಿಯಲ್ಲಿ ಈಸಿಯಾಗಿ ಆಚೆ ಬಂದಿದ್ದಾರೆ. ಸ್ಟಾಲಿನ್ಗೆ ಎಲ್ಲ ಮಾಹಿತಿ ಕೊಟ್ಟೆ ಈಸಿಯಾಗಿ ಸಾಫ್ಟಾಗಿ ಎಡಪಕ್ಷಗಳು ಡಿ ಎಂ ಕೆ ಮೈತ್ರಿಕೂಟದಿಂದ ಹೊರಗಡೆ ಬಂದಿದ್ದಾವೆ. ಕಾಂಗ್ರೆಸ್ ಹಂಗೆ ಮಾಡಲಿಲ್ಲ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ರಬ್ ಮಾಡ್ಕೊಳ್ತು. ತನ್ನ ದಶಕಗಳ ಕಾಲದ ಡಿ ಎಂ ಕೆ ಒಡನಾಟವನ್ನು ಮುರಿದು ಕಾಂಗ್ರೆಸ್ ಇದ್ದಕ್ಕಿದ್ದಂಗೆ ಟಿವಿಕೆ ಕಡೆ ವಾಲ್ತು, ಟಿವಿಕೆಗೆ ಬೆಂಬಲ ಕೊಡ್ತು. ಕಾಂಗ್ರೆಸ್ ವಿಚಾರದಲ್ಲಿ ಈಗಲೂ ಕೂಡ ಡಿ ಎಂ ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೇಸರದಲ್ಲಿದೆ. ನಿನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಆದರೆ ಎಡಪಕ್ಷಗಳು ಒಂದು ಸ್ವಲ್ಪ ಜಾಣ ನಡೆ ಅನುಸರಿಸಿ ಸ್ಟಾಲಿನ್ ಗಮನಕ್ಕೆ ತಂದು ಈಸಿಯಾಗಿ ಸಾಫ್ಟಾಗಿ ಸುಲಭವಾಗಿ ಡಿ ಎಂ ಕೆ ಮೈತ್ರಿಕೂಟದಿಂದ ಹೊರಗಡೆ ಬಂದು ಟಿವಿಕೆಗೆ ಬೆಂಬಲ ಕೊಟ್ಟಿದ್ದಾವೆ. ಒಂದು ರೀತಿಯಲ್ಲಿ ಮುಂದೆ ಅವ್ರಿಗೂ ಕೂಡ ಮತ್ತೆ ಡಿ ಎಂ ಕೆ ಜೊತೆಗೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಈ ಮೂಲಕ ಮುಕ್ತವಾಗಿ ಇಟ್ಕೊಂಡಿದ್ದಾವೆ. ಒಟ್ಟಾರೆಯಾಗಿ ಟಿವಿಕೆಗೆ ಹಾದಿ ಸುಲಭ ಆಗಿದೆ. ಕೊನೆಗೂ 4 ದಿನಗಳ ಪೊಲಿಟಿಕಲ್ ಹೈ ಡ್ರಾಮಾದ ನಡುವೆ ಟಿವಿಕೆ ಒಂದು ರೀತಿಯಲ್ಲಿ ಅಧಿಕಾರ ರಚನೆಗೆ ಕೊನೆಗೂ ಕೂಡ ಮುಂದಾಗಿರುವಂಥದ್ದು ಅವರ ಅಭಿಮಾನಿಗಳಲ್ಲಿ ಸಂತೋಷ ತಂದಿದೆ. ಮುಖ್ಯವಾಗಿ ಜನಾದೇಶ ಏನು ಬಂದಿದೆ, ಜನಾದೇಶ ಪ್ರಕಾರನೇ ಇಲ್ಲಿ ರಾಜಕೀಯ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ತೋರಿಸ್ಕೊಟ್ಟಂತಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಜನಾದೇಶದ ಪ್ರಕಾರವೇ ಹೋಗಬೇಕಾಗತ್ತೆ. ಕೆಲವೊಂದು ಸರ್ತಿ ಸಣ್ಣ ಸಣ್ಣ ಪಕ್ಷಗಳು ಈ ರೀತಿ ಕಾಂಪ್ರಮೈಸ್ ಕೂಡ ಆಗಬೇಕಾಗತ್ತೆ ಅಗತ್ಯ ಬಂದಾಗ. ಇಲ್ಲ ಬಿಲ್ಕುಲ್ ನಾವು ಕೊಡೋದೇ ಇಲ್ಲ ಬೆಂಬಲ ಅಂತ ಕೂತ್ಕೊಂಡ್ರೆ ಸರ್ಕಾರಗಳೇ ರಚನೆ ಆಗಲ್ಲ. ಹಾಗಾಗಿ ಈಗ ಇದು ಜನಾದೇಶದ ಪರವಾಗಿ ಹೋಗ್ತಾ ಇದ್ದಾರೆ, ವಿರುದ್ಧವಾಗಿ ಹೋಗ್ತಾ ಇಲ್ಲ. ತಮಿಳುನಾಡಿನ ಜನ ಬಯಸಿದ್ದು ಬದಲಾವಣೆಯನ್ನು, ತಮಿಳುನಾಡಿನ ಜನ ಬಯಸಿದ್ದು ವಿಜಯ್ ಅವರನ್ನು. ಈಗ ವಿಜಯ್ ಅವರೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ.